ಎರಡನೇ ತರಗತಿಯ ಬೈಲಿಂಗಲ್ನಲ್ಲಿ ಬರುವಂತಹ EVS ಎನ್ವೈರ್ನ್ಮೆಂಟಲ್ ಸ್ಟಡೀಸ್ ಟೆಕ್ಸ್ಟ್ ಬುಕ್ ಕಮ್ ವರ್ಕ್ ಬುಕ್ಕು ಇಂಗ್ಲೀಷ್ ಮೀಡಿಯಮ್ಮು ಇಂಗ್ಲೀಷ್ ಆ್ಯಂಡ್ ಕನ್ನಡ ಇದು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಪಾರ್ಟ್ 1ನಲ್ಲಿ ಬರುವಂತಹ ಮೊದಲನೇ ಕಂಟೆಂಟ್ಸಲ್ಲಿ ಬಂದರೆ ಮೊದಲನೇ ಲೆಸನ್ ಆದಂತಹ ಮೈ ಹ್ಯಾಪಿ ಫ್ಯಾಮಿಲಿ ಇದರ ಸಂಪೂರ್ಣ ಅಭ್ಯಾಸದ ಪ್ರಶ್ನೆಗಳಿಗೆ ಮತ್ತು ಚಟುವಟಿಕೆಗಳಿಗೆ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಲೆಸನ್ 1 ಮೈ ಹ್ಯಾಪಿ ಫ್ಯಾಮಿಲಿ. ಆಕ್ಟಿವಿಟಿ 1ನಲ್ಲಿ ನೋಡೋದಾದರೆ ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಈ ಚಿತ್ರವನ್ನು ನೋಡಿ ಡೂ ಯು ರಿಮೆಂಬರ್ ರಾಧಾಸ್ ಫ್ಯಾಮಿಲಿ. ನೀವು 1ನೇ ತರಗತಿಯಲ್ಲಿ ನೋಡಿದ್ರಲ್ಲ ರಾಧಾ ಫ್ಯಾಮಿಲಿಯನ್ನು, ಅದ್ರ ಬಗ್ಗೆ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕೆಳಗಿನ ಚಿತ್ರವನ್ನು ನೋಡಿ ನಿಮಗೆ ರಾಧಾಳ ಕುಟುಂಬ ನೆನಪಿದೆಯೇ? ಹೌದು, ನೆನಪಿದೆ. ಹೌದು ತಾನೆ? ಇಲ್ಲಿ ನಾವು ಪಿಕ್ಚರ್ನ ನೋಡಬೇಕು. ರಾಧಾಳ ತಾಯಿ ಹುಲ್ಲನ್ನು ಕೊಯ್ದು ಬಂಡ್ಲು ಮಾಡ್ತಿದ್ದಾಳೆ. ರಾಧಾಳ ತಂದೆ ಆ ಹುಲ್ಲಿನ ಹೊರೆಯನ್ನು ಹೊತ್ತೊಯ್ತಿದ್ದಾರೆ. ಇಲ್ಲಿ ರಾಧಾಳ ಅಜ್ಜಿ ತರಕಾರಿ ಅಥವಾ ಕಾಳುಗಳನ್ನು ಏನೋ ಒಂದು ಹಸನನ್ನು ಮಾಡ್ತಿದೆ. ಇಲ್ಲಿ ಕೋಳಿ ಕಾಳುಗಳನ್ನು ತಿಂತಾ ಇದೆ. ಇಲ್ಲಿ ರಾಧಾಳ ಅಜ್ಜ ಅಥವಾ ತಾತ ಹಾಲನ್ನು ಕರಿತಾ ಇದೆ. ಹಸು ಕರು ಅದರ ಹತ್ರ ಇದೆ. ಇಲ್ಲಿ ರಾಧಾಳ ಅಕ್ಕ ಮತ್ತು ತಮ್ಮ ನಾಯಿಯನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ, ಅಂದರೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾಳೆ. ನೋ ಟೆಲ್ ಮಿ ಚಿಲ್ಡ್ರನ್, ಇದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ವಾಟ್ ಆರ್ ರಾಧಾಸ್ ಪೇರೆಂಟ್ಸ್ ಡೂಯಿಂಗ್? ರಾಧಾಸ್ ಫಾದರ್ ಈಸ್ ಕ್ಯಾರಿಂಗ್ ಎ ಬಂಡ್ಲ್ ಆಫ್ ಗ್ರಾಸ್ ಅಂದರೆ ಹುಲ್ಲು. ಅಂಡ್ ಹರ್ ಮದರ್ ಈಸ್ ವಾಕಿಂಗ್ ಬಿಸೈಡ್ ಹಿಮ್ ಹೋಲ್ಡಿಂಗ್ ಎ ಬಾಸ್ಕೆಟ್. ಆ ಹುಲ್ಲನ್ನು ಕೊಯ್ದು ಅವಳು ಕಟ್ಟನ್ನು ಕಟ್ತಾ ಇದ್ದಾಳೆ. ಅದನ್ನೇ ಕನ್ನಡದ ನೋಡೋದಾದರೆ ರಾಧಾಳ ತಂದೆ ತಾಯಿ ಏನು ಮಾಡುತ್ತಿದ್ದಾರೆ? ರಾಧಾಳ ತಂದೆ ಹುಲ್ಲಿನ ಹೊರೆಯನ್ನು ಹೊತ್ತೊಯ್ಯುತ್ತಿದ್ದಾರೆ ಮತ್ತು ತಾಯಿ ಹುಲ್ಲನ್ನು ಕೊಯ್ಯುತ್ತಿದ್ದಾಳೆ ಮತ್ತು ಕಟ್ಟುತ್ತಿದ್ದಾಳೆ. ಹುಲ್ಲಿನ ಹೊರೆಯನ್ನು ಕಟ್ಟುತ್ತಿದ್ದಾಳೆ ಅಂತ ನೀವು ಬರಿಬೋದು. ಎರಡನೇ ಕ್ವಶನ್, ವಾಟ್ ಆರ್ ರಾಧಾಸ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂಯಿಂಗ್? ಹರ್ ಗ್ರ್ಯಾಂಡ್ ಫಾದರ್ ಈಸ್ ಮಿಲ್ಕಿಂಗ್ ಎ ಕೌ ಅಂಡ್ ಹರ್ ಗ್ರ್ಯಾಂಡ್ ಮದರ್ ಈಸ್ ಫೀಡಿಂಗ್ ಗ್ರೈನ್ ಟು ದ ಚಿಕನ್ಸ್. ರಾಧಾಳ ಅಜ್ಜ ಏನು ಮಾಡುತ್ತಿದ್ದಾರೆ? ರಾಧಾಳ ಅಜ್ಜ ಹಸುವಿನ ಹಾಲು ಕರೆಯುತ್ತಿದ್ದಾರೆ ಮತ್ತು ಅಜ್ಜಿ ಕೋಳಿಗಳಿಗೆ ಧಾನ್ಯವನ್ನು ಹಾಕುತ್ತಿದ್ದಾರೆ. ಸೇರ್ ಎನಿ ಒನ್ ಸೆಂಟೆನ್ಸ್ ಅಬೌಟ್ ದಿಸ್ ಪಿಕ್ಚರ್. ದ ಎಂಟೈರ್ ಫ್ಯಾಮಿಲಿ ಈಸ್ ಎ ಹ್ಯಾಪಿಲಿ ವರ್ಕಿಂಗ್ ಟುಗೆದರ್ ಆನ್ their farm with their domestic animals. ಈ ಚಿತ್ರದ ಬಗ್ಗೆ ಯಾವುದಾದ್ರೂ ಒಂದು ವಾಕ್ಯವನ್ನು ಹೇಳಿ ಅಂತ ಕೇಳಿದ್ದಾರೆ. ರಾಧಾಳ ಇಡೀ ಕುಟುಂಬವು ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಮತ್ತು ತಮ್ಮ ತೋಟದಲ್ಲಿ ಸಂತೋಷದಿಂದ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಹೂ ಆಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? There are members in family, my father, mother, sister and me. ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಅಂತ ಕೇಳಿರುವಂಥದ್ದು. ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ? ಈಗ ನಿಮ್ಮ ಕುಟುಂಬದಲ್ಲಿರುವಂತಹರು, ನಾನು ರಾಕೇಶ್ ಆದರೆ ರಾಕೇಶನ ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರು ಬರೀಬೇಕು. ನಾನು ಸುಜನ್ ಆದರೆ ನನ್ನ ಕುಟುಂಬದಲ್ಲಿರುವಂಥವ್ರು ಯಾರ್ಯಾರು ಅಂತ ಬರಿಬೋದು. ನನ್ನ ಕುಟುಂಬದಲ್ಲಿ ಈಗ ನನ್ನ ತಂದೆ ಇದೆ, ತಾಯಿ ಇದೆ ಮತ್ತು ನನ್ನ ತಂಗಿ ಹಾಗೂ ನಾನು ಇದ್ದೇನೆ. ನೀವು ಯಾರ್ಯಾರು ಇದ್ದೀರಾ ಅದನ್ನು ನೀವು ಇಲ್ಲಿ ಬರೆಯುವಂಥದ್ದು. ನೆಕ್ಸ್ಟ್, ಡೂ ಯು ಹೆಲ್ಪ್ ಯುವರ್ ಮದರ್ ಆ್ಯಂಡ್ ಫಾದರ್ ಅಟ್ ಹೋಮ್? ಎಸ್, ಐ ಆಲ್ವೇಸ್ ಹೆಲ್ಪ್ ಮೈ ಮದರ್ ಆ್ಯಂಡ್ ಫಾದರ್ ವಿತ್ ಸ್ಮಾಲ್ ಹೌಸ್ ಹೋಲ್ಡ್ ಚೆಸ್. ಅಂದರೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ನೀವು ಸಹಾಯವನ್ನು ಮಾಡುವಿರಾ? ಹೌದು, ನಾನು ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನನ್ನ ತಾಯಿ ಮತ್ತು ತಂದೆಗೆ ಸಹಾಯವನ್ನು ಮಾಡುತ್ತೇನೆ. ಹೌ ಡು ಯು
help them I help them by watering the plants, keeping my room clean, and fetching small things when asked. ಅಂದರೆ ಅವರಿಗೆ ನೀವು ಹೇಗೆ ಸಹಾಯವನ್ನು ಮಾಡುವಿರಿ? ನಾವು ಗಿಡಗಳಿಗೆ ನೀರನ್ನು ಹಾಕುವ ಮೂಲಕ, ನನ್ನ ಕೋಣೆಯನ್ನು ಸ್ವಚ್ಛವಾಗಿಡುವ ಮೂಲಕ ಮತ್ತು ಕೇಳಿದಾಗ ಸಣ್ಣ ಪುಟ್ಟ ವಸ್ತುಗಳನ್ನು ತಂದು ಕೊಡುವ ಮೂಲಕ ನಾನು ಅವರಿಗೆ ಸಹಾಯವನ್ನು ಮಾಡುತ್ತೇನೆ. ಶೇರ್ ಸಮ್ ಮೋರ್ ಥಿಂಗ್ಸ್ ಅಬೌಟ್ ಯುವರ್ ಫ್ಯಾಮಿಲಿ. ಮೈ ಫ್ಯಾಮಿಲಿ ಲವ್ಸ್ ಟು ಸ್ಪೆಂಡ್ ಟೈಮ್ ಟುಗೆದರ್ ಆನ್ ವೀಕೆಂಡ್ಸ್. ವಿ ಈಟ್ ಅವರ್ ಡಿನ್ನರ್ ಟುಗೆದರ್ ಎವರಿ ನೈಟ್ ಆ್ಯಂಡ್ ಸಪೋರ್ಟ್ ಈಚ್ ಅದರ್ಸ್. ಅಂದರೆ ನಿಮ್ಮ ಕುಟುಂಬದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ಹಂಚಿಕೊಳ್ಳಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಕುಟುಂಬದ ಬಗ್ಗೆ ಅಂತಂದರೆ, ನನ್ನ ಕುಟುಂಬ ಇಲ್ಲಿ ವಾರಾಂತ್ಯದಲ್ಲಿ ಏನು ಮಾಡ್ತೈತೆ, ಒಟ್ಟಾಗಿ ಸಮಯವನ್ನು ಕಳೆಯಲು ಇಷ್ಟಪಡ್ತೀವಿ. ನಾವು ಪ್ರತಿ ರಾತ್ರಿ ಒಟ್ಟಾಗಿ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಊಟ ಮಾಡ್ತೀವಿ ಮತ್ತು ಪರಸ್ಪರ ಬೆಂಬಲವನ್ನು ನೀಡ್ತೇವೆ. ನೆಕ್ಸ್ಟು ಆಕ್ಟಿವಿಟಿ 2ಗೆ ಬಂದರೆ, ಲುಕ್ ಅಟ್ ದ ಪಿಕ್ಚರ್ ಬಿಲೋ. ಕೆಳಗಿನ ಚಿತ್ರವನ್ನು ಏನು ಮಾಡಿ, ನೋಡಿ ಅಂತ ಹೇಳಿದ್ದಾರೆ. ಇಲ್ಲಿ ತಂದೆ ಮಗುವಿಗೆ ಸ್ನಾನ ಮಾಡಿಸ್ತಿದೆ, ತಾತ ಪಠ್ಯಪುಸ್ತಕಗಳನ್ನು ಜೋಡಿಸ್ಕೊಡ್ತಿದೆ, ಅವರ ಅಮ್ಮ ಇದೆಯಲ್ಲ ತಾಯಿ, ಅದು ಮಗಳಿಗೆ ತಲೆಯನ್ನು ಬಾಚ್ತಾ ಇದ್ದಾಳೆ, ಅಜ್ಜಿ ಮೊಮ್ಮಗಳಿಗೆ ಯೂನಿಫಾರ್ಮನ್ನು ಅಥವಾ ಡ್ರೆಸ್ಸನ್ನು ಹುಡುಕಿ ಕೊಡ್ತಿದ್ದಾಳೆ. ಇಲ್ಲಿ ಚಿತ್ರವನ್ನು ನೋಡಾದ್ಮೇಲೆ ನಾವಿಲ್ಲಿ ಗ್ರ್ಯಾಂಡ್ ಮದರ್ ಏನು ಮಾಡ್ತಿದ್ದಾರೆ, ಗಿವಿಂಗ್ ಕ್ಲಾಸ್ ಟು ಗರ್ಲ್ ಚೈಲ್ಡ್. ಮತ್ತು ಮದರ್ ಏನು ಮಾಡ್ತಿದ್ದಾರೆ, ಅವಳ ತಲೆಯನ್ನು ಬಾಚ್ತಾ ಇದ್ದಾಳೆ. ಫಾದರ್ ಏನು ಮಾಡ್ತಿದ್ದಾರೆ, ಮಗನನ್ನು ಸ್ನಾನ ಮಾಡಿಸ್ತಿದ್ದಾರೆ. ಇವುಗಳಿಗೆ ಆನ್ಸರ್ಸನ್ನು ಇಲ್ಲಿ ನೋಡೋಣ. 7ನೇ ಕ್ವಶನ್ಸಿಗೆ ಇಲ್ಲಿ ಬಂತು. ಹೂ ಹೆಲ್ಪ್ಸ್ ಯು ಇನ್ ಡೂಯಿಂಗ್ ದೀಸ್ ಆಕ್ಟಿವಿಟೀಸ್ ಅಟ್ ಹೋಮ್. ನಿಮ್ಮ ಮನೆಯಲ್ಲಿ ಆಕ್ಟಿವಿಟಿ ಅಂದರೆ ನಿಮ್ಮ ಮನೆಯಲ್ಲಿ ಈ ಕೆಲಸಗಳನ್ನು ಮಾಡಲು ನಿಮಗೆ ಯಾರು ಸಹಾಯ ಮಾಡ್ತಾರೆ ಅಂತಂದರೆ, ಮದರ್, ಫಾದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಮಾಡ್ತಾರೆ ತಾನೇ ಸಹಾಯವನ್ನು, ಅದನ್ನು ಬರೆಯುವಂಥದ್ದು. ಇಲ್ಲೂ ಅಷ್ಟೇ, ಮನೆಯಲ್ಲಿ ಯಾರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತಂದರೆ, ನನ್ನ ತಾಯಿ, ನನ್ನ ತಂದೆ, ಅಜ್ಜ, ಅಜ್ಜಿ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಆ ಮೆಂಬರ್ಸ್ಗಳನ್ನು ಇಲ್ಲಿ ಪರ್ಟಿಕ್ಯುಲರ್ಗೆ ತೋರಿಸ್ಬೇಕು. ನೆಕ್ಸ್ಟು, ಡು ಯು ಥಿಂಕ್ ಈಚ್ ಫ್ಯಾಮಿಲಿ ಮೆಂಬರ್ಸ್ ಈಸ್ ಇಂಪಾರ್ಟೆಂಟ್? ವೈ ಡು ಯು ಥಿಂಕ್ ಸೋ? Yes, I think each family members is important. This is because everyone help each others, shows love and care and shares the household responsibilities together. ಅಂದರೆ ನೋಡಿ, ಇಲ್ಲಿ ಕುಟುಂಬದ ಪ್ರತಿ ಸದಸ್ಯರು ಮುಖ್ಯ ಎಂದು ನಿಮಗೆ ಅನಿಸುತ್ತದೆಯೇ? ಏಕೆ? ಹೌದು, ಕುಟುಂಬದ ಪ್ರತಿ ಸದಸ್ಯರು ಕೂಡ ಸಹಾಯವನ್ನು ಮಾಡ್ತಾರೆ, ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸ್ತಾರೆ ಮತ್ತು ಒಟ್ಟಾಗಿ ಜವಾಬ್ದಾರಿಗಳನ್ನು ಹಂಚಿಕೊಳ್ತಾರೆ. ಹಾಗಾಗಿ ಕುಟುಂಬದ ಪ್ರತಿ ಸದಸ್ಯನೂ ಮುಖ್ಯ ಅಂತಕ್ಕಂಥದ್ದಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು. ನೆಕ್ಸ್ಟ್ ಆಕ್ಟಿವಿಟಿ 3ಗೆ ಬಂದರೆ, ಕೆಳಗಿನ ಲುಕ್ ಅಟ್ ದಿಸ್ ಪಿಕ್ಚರನ್ನು ನೋಡಿ, ಟ್ರೈ ಟು ಟೆಲ್ ಎ ಸ್ಟೋರಿ, ಒಂದು ಕಥೆಯನ್ನು ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದಿನ ಅಜ್ಜಿಗೆ ಹುಷಾರಿಲ್ದೇ ಅನಾರೋಗ್ಯದಿಂದ ನರಳ್ತಾ ಇರ್ತಾಳೆ. ಆಗ ಮೊಮ್ಮಗ ಹೋಗ್ಬಿಟ್ಟು ಅಜ್ಜಿ ಕೈಯನ್ನು ಮುಟ್ಟು ನೋಡಿದಾಗ ಜ್ವರ ಬಂದಿರ್ತೈತೆ. ತಕ್ಷಣ ಅವನೇನು ಮಾಡ್ತಾನೆ, ಅವ್ರ ತಂದೆ ಹತ್ರ ಹೋಗಿ ಮಾತಾಡ್ತಾನೆ. ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರ ತಂದೆ ಹತ್ರ ಮಾತಾಡ್ತಾನೆ. ತಂದೆ ತಕ್ಷಣ ಡಾಕ್ಟ್ರನ್ನ ಕರೆಸ್ತಾರೆ. ಡಾಕ್ಟ್ರನ್ನ ಕರೆಸಿದಾಗ ಅಜ್ಜಿಗೆ ಆರೋಗ್ಯಕ್ಕೆ ಏನೆಲ್ಲ ಚಿಕಿತ್ಸೆ ಬೇಕೋ ಅದನ್ನು ಡಾಕ್ಟ್ರು ನೀಡ್ತಾರೆ. ಅವಾಗ ಕುಟುಂಬದ ಎಲ್ಲ ಸದಸ್ಯರು ಒಟ್ಟಾಗಿ ಆ ಅಜ್ಜಿಯನ್ನು ಅನಾರೋಗ್ಯದಲ್ಲಿರೋದರಿಂದ ಆರೈಕೆಯನ್ನು ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ಆರೈಕೆ ಮಾಡಿ ಅಜ್ಜಿನ ನೋಡ್ಕೊಳ್ತಿರುವಂಥದ್ದು. ಈ ಕ್ವಶನ್ಸ್ ಆನ್ಸರ್ಗಳನ್ನು ಇಲ್ಲಿ ನೋಡೋಣ. ಇಲ್ಲಿ ವೈ ಈಸ್ ಗ್ರ್ಯಾಂಡ್ ಮದರ್ ಸ್ಲೀಪಿಂಗ್? ಗ್ರ್ಯಾಂಡ್ ಮದರ್ ಈಸ್ ಅನ್ವೆಲ್ ಆರ್ ಸಿಕ್. ಸಿಕ್ ಅಂದರೆ ಅಜ್ಜಿಗೆ ಅನಾರೋಗ್ಯ ಆಗಿದೆ ಅಥವಾ ಜ್ವರ ಬಂದಿದೆ ಅಂತ ಅರ್ಥ. ಅಜ್ಜಿ ಏಕೆ ಮಲಗಿದ್ದಾಳೆ? ಅಜ್ಜಿಗೆ ಅನಾರೋಗ್ಯದಿಂದಾಗಿ ಮಲಗಿದ್ದಾಳೆ. ವಾಟ್ ಡಿಡ್ ರಾಜು ಡೂ ಟು ಹೆಲ್ಪ್ ಈಸ್ ಗ್ರ್ಯಾಂಡ್ ಮದರ್? ರಾಜು ಹೇಗೆ ಅಜ್ಜಿಗೆ ನೆರವಾದ? ರಾಜು ಇನ್ಫಾರ್ಮ್ಡ್ ಈಸ್ ಫಾದರ್ ಅಬೌಟ್ ಹರ್ ಇಲ್ನೆಸ್ ಆ್ಯಂಡ್ ಕಾಲ್ಡ್ ಎ ಡಾಕ್ಟರ್ ಟು ಚೆಕ್ ಆನ್ ಈಸ್ ಗ್ರ್ಯಾಂಡ್ ಮದರ್. ತನ್ನ ಅಜ್ಜಿಗೆ
ನೆರವಾಗಲು ರಾಜು ಏನು ಮಾಡಿದನು? ರಾಜು ತನ್ನ ತಂದೆಗೆ ವಿಷಯ ತಿಳಿಸ್ತಾ ಅಜ್ಜಿಯ ಚಿಕಿತ್ಸೆಗಾಗಿ ವೈದ್ಯರನ್ನ ಕರೆತಂದು ಅವರ ಅಪ್ಪಜ್ಜಿ ಆ ಅಜ್ಜಿಯನ್ನು ಆರೈಕೆ ಮಾಡಲಾಯಿತು. ಹೌ ಡು ಯು ಹೆಲ್ಪ್ ಯುವರ್ ಫ್ಯಾಮಿಲಿ ಮೆಂಬರ್ಸ್? ಐ ಹೆಲ್ಪ್ ಮೈ ಫ್ಯಾಮಿಲಿ ಮೆಂಬರ್ಸ್ ಬೈ ಡೂಯಿಂಗ್ ಸ್ಮಾಲ್ ಹೌಸ್ಹೋಲ್ಡ್ ಬ್ರಿಂಗಿಂಗ್ ಥಿಂಗ್ಸ್ ದೇ ನೀಡ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ದೆಮ್ ವೆನ್ ದೇ ಆರ್ ಸಿಕ್. ಇಲ್ಲಿ ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಹೇಗೆ ಸಹಾಯವನ್ನು ಮಾಡುವಿರಿ? ನಾನು ನನ್ನ ಕುಟುಂಬದ ಸದಸ್ಯರಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯವಾಗಿ ಮಾಡ್ತೇನೆ, ಅವರಿಗೆ ಬೇಕಾದಂಥ ವಸ್ತುಗಳನ್ನು ತಂದುಕೊಡ್ತೇನೆ ಮತ್ತು ಅವರಿಗೆ ಹುಷಾರಿಲ್ಲದಿದ್ದಾಗ ಅವರ ಆರೈಕೆಯನ್ನು ಮಾಡ್ತೇನೆ. ನೆಕ್ಸ್ಟು ಆಕ್ಟಿವಿಟಿ 4 ಬಂದರೆ ಲುಕ್ ಅಟ್ ದಿಸ್ ಪಿಕ್ಚರ್ ಬಿಲೋ. ಇದನ್ನು ಚಿತ್ರವನ್ನು ನೋಡಿಬಿಡ್ರಿ. ನೋಡಿ, ಇಲ್ಲೆಲ್ಲ ನೋಡಿ, ಅಜ್ಜಿ ಅಳ್ತಾ ಇದ್ದಾಳೆ, ತಾತ ಮಲಗಿದ್ದಾನೆ. ಆಗ ನಾವೇನು ಮಾಡಬೇಕು? ಅಜ್ಜಿ ಅಳ್ತಿರ್ಬೇಕಾದ್ರೆ ವಿಲ್ ಗ್ಲಾಸ್ ಕ್ಲೀನ್ ಡ್ರಿಂಕಿಂಗ್ ವಾಟರ್, ನೋಡಿ ಕುಡಿಯಲು ಶುದ್ಧವಾದ ನೀರನ್ನು ಕೊಡ್ತೇನೆ, ಇಲ್ಲಿ ಕಾಲನ್ನು ಒತ್ತುತ್ತೇನೆ ಅಂತಕ್ಕಂಥದ್ದು. ಅಜ್ಜಿಗೆ ಹುಷಾರಿಲ್ಲದೆ ಮಲಗಿದಾಗ ಕಾಲು ನೋವಿನಿಂದ ಫೇನಿಂಗ್ ಬಳಿದಾಗ ನಾವು ಕಾಲನ್ನು ಅಗ್ರವಾಗಿ ಒತ್ತುವಂಥದ್ದು. ನೆಕ್ಸ್ಟ್ ಅದೇ ಚಿತ್ರದಲ್ಲಿ ಬಂದಾಗ ಇಲ್ಲಿ ಶಾಲೆಗೆ ಬರಬೇಕಾದ್ರೆ ಒಂದು ಹುಡುಗಿ ಕಲ್ಲನ್ನು ನಡೀವಿ ಅಥವಾ ಜಾರಿ ಬಿದ್ದಿರ್ತಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಅಂತಂತಂದರೆ ನೋಡಿರಿ ಇಲ್ಲಿ. ಆಗ ನೀವು ಏನು ಮಾಡಬೇಕು ಅಂತಂದರೆ ಅವರನ್ನು ಎಬ್ಬಿಸಬೇಕು. ಕೆಳಗೆ ಬಿದ್ದಿರುವಂತಹ ಅವರ ಪುಸ್ತಕಗಳನ್ನು ಮತ್ತು ಬ್ಯಾಗ್ಗಳನ್ನು ಎತ್ಕೊಟ್ಟು ಸಮಾಧಾನವನ್ನು ಪಡಿಸ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಚಿತ್ರ ಬಂದರೆ ಇಲ್ಲಿ ಅಗತ್ಯ ಸಾಮರ್ಥ್ಯವುಳ್ಳ ಒಂದು ಮಗು ಬರ್ತಾ ಇದೆ, ಇಲ್ಲಿ ಕ್ರಾಸ್ ಇದೆ. ಈಗ ನೀವು ಯಾವ ರೀತಿ ಆ ಮಗುವನ್ನು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿರುವಂಥದ್ದು. ಆಗ ನಾನು ಯಾವ ರೀತಿ ಹೆಲ್ಪ್ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಅವರ ವೀಲ್ಚೇರನ್ನು ತಳ್ಳುತ್ತಾ ಸುರಕ್ಷಿತವಾಗಿ ರಸ್ತೆಯನ್ನು ದಾಟಿಸ್ತೇನೆ ಅಥವಾ ಶಾಲೆಗೆ ತಲುಪಿಸ್ತೇನೆ ಅಂತಕ್ಕಂಥದ್ದನ್ನು ನಿಮ್ಮದೇ ವಾಕ್ಯದಲ್ಲಿ ಬರೆಯುವಂಥದ್ದು. ನೆಕ್ಸ್ಟು ವಾಟ್ ವಿಲ್ ಯು ಡೂ ಸಚ್ ಸಿಚುವೇಶನ್ಸ್? ಇಂಥ ಸನ್ನಿವೇಶಗಳಲ್ಲಿ ನೀನು ಏನು ಮಾಡ್ತೀಯಾ ಅಂತಂದಾಗ 1ನೇ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ಸ್, 2ನೇ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಆನ್ಸರ್ಸ್. ನಿಮಗೆ ಬೇಕಾದರೆ ನಿಮ್ಮ ಮೊಬೈಲಲ್ಲಿ ಇದನ್ನ ಝೂಮ್ ಮಾಡ್ಕೊಂಡು ಬರಿಬೋದು. ಇಲ್ಲಿ ಸಣ್ಣ ಕಾಣ್ತವೆ, ಬಟ್ ನೀವು ಝೂಮ್ ಮಾಡ್ಕೊಂಡ್ರೆ ಅತ್ಯಂತ ವ್ಯವಸ್ಥಿತವಾಗಿ ಚೆನ್ನಾಗೇ ಕಾಣ್ತವೆ. ಇದು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ. ಈ ಚಿತ್ರಗಳಿಗೆ ಅನುಗುಣವಾಗಿ ನೀವು ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಆಕ್ಟಿವಿಟಿ 5 ಬಂದರೆ ಇಲ್ಲೊಂದು ಹಾಡನ್ನು ಇದೆ, ಪದ್ಯ ಇದೆ, ಪದ್ಯವನ್ನು ಹೇಳುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ಗಳಿಗೆ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ಗಳಿಗೆ ಇಲ್ಲಿ ನಾವು ನೋಡ್ಬೋದು. ಅಂದರೆ ಇವೆಲ್ಲವೂ ಕೂಡ ಅಪ್ಲೈಡ್ ಇರೋದರಿಂದ ನೀವು ಭಾಳ ವ್ಯವಸ್ಥಿತವಾಗಿ ಓದ್ಕೋಬೇಕಾಗತ್ತೆ. ಕೆನ್ ಯು ಟೆಲ್ ಮಿ ದ ಫೆಸ್ಟಿವಲ್ಸ್ ಯು ಸೆಲೆಬ್ರೇಟ್ ಅಟ್ ಹೋಮ್? ನಿಮ್ಮ ಮನೆಯಲ್ಲಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀರಾ ಅಂತ ಕೇಳಿರುವಂಥದ್ದು. ಯುಗಾದಿ, ದೀಪಾವಳಿ, ಗಣೇಶ ಚತುರ್ಥಿ, ದಸರಾ. ಇಲ್ಲಿ ಅದೇ ಕ್ವಶನ್ಸು ಕನ್ನಡದಲ್ಲಿರುವಂಥದ್ದು. ನೆಕ್ಸ್ಟ್ 5ನೇ ಕ್ವಶನ್ಸಿಗೆ ಆನ್ಸರನ್ನು ನೋಡ್ಬೋದು.
ಇದು ಯಾವ ಹಬ್ಬ ಅಂತ ಹೇಳಬೇಕು? ಇದು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ. ನೆಕ್ಸ್ಟ್ ಇದು ಈದ್ ಅಲ್ ಫಿತರ್ ಅಂತೇಳಿ. ನೆಕ್ಸ್ಟ್ ಕ್ರಿಸ್ಮಸ್ಸು. ನೆಕ್ಸ್ಟ್ ಗುರುನಾನಕ್ ಜಯಂತಿ, ದಸರಾ. ಇದು ಮಹಾ ಮಸ್ತಾಭಿಷೇಕ. ಇದು ಶ್ರವಣ ಬೆಳಗೊಳದಲ್ಲಿ 12 ವರ್ಷಕ್ಕೆ ಒಂದು ಸತಿ ನಡೆಯುವಂತಹ ಮಹಾ ಹಬ್ಬ. ನಾಗಪಂಚಮಿ, ಬುದ್ಧ ಪೂರ್ಣಿಮೆ ಅಥವಾ ಬುದ್ಧ ಜಯಂತಿ. ನೆಕ್ಸ್ಟ್ ಆಕ್ಟಿವಿಟಿ 9Cಗೆ ಆನ್ಸರ್ಸ್ಗಳನ್ನು ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಅಥವಾ ಅಕ್ಕಪಕ್ಕದಲ್ಲಿ ನಡೆಯುವಂತಹ ಒಂದು ಸಮಾರಂಭದ ಫೋಟೋವನ್ನು ಅಂಟಿಸಿ ಅಂತ ಕೇಳಿದರೆ, ಈ ರೀತಿ ನೀವೇ ಯಾವ್ದಾರ ಒಂದು ಫೋಟೋವನ್ನು ಅಥವಾ ನಡೆಯುವಂಥದ್ದನ್ನು ಒಂದು ಫೋಟೋವನ್ನು ಅಂಟಿಸುವಂಥದ್ದು ಇಲ್ಲಿ. ನೆಕ್ಸ್ಟು ಇದು ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೆದಿರುವಂಥದ್ದನ್ನು ಒಂದು ಫೋಟೋವನ್ನು ಅಂಟಿಸಿರುವಂಥದ್ದು, ನೀವು ಯಾವ್ದಾದ್ರು ಒಂದು ಫೋಟೋವನ್ನು ಇಲ್ಲಿಗೆ ಅಂಟಿಸುವಂಥದ್ದು. ನೆಕ್ಸ್ಟ್ ವರ್ಕ್ಶೀಟ್ 1ಕ್ಕೆ ಬಂದರೆ, ಇಲ್ಲಿ ದಿಸ್ ಈಸ್ ಯುವರ್ ಫ್ಯಾಮಿಲಿ ಟ್ರೀ ಅಂತಿದೆ. ರೈಟ್ ದ ನೇಮ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ತಂದೆ, ತಾಯಿ, ಅಜ್ಜಿ, ಅಜ್ಜ, ತಂಗಿ, ಅಕ್ಕ ಇವುಗಳನ್ನು ಏನು ಮಾಡಬೇಕು, ಫ್ರೂಟ್ಸ್ನಲ್ಲಿ ಹ್ಯಾಂಗಿಂಗ್ ಅಂದರೆ ನೇತಾಕಬೇಕು. ಇಂದ ಟ್ರೀ ಮೇಲೆ ನೇತಾಕಬೇಕು. ನೋಡಿರಿ ಇಲ್ಲಿ ಇದ್ರ ಮೇಲೆ ಫಾದರ್ ನೀನು ಬರ್ದಿನ, ಇಲ್ಲಿ ಫಾದರ್ ಹೆಸರು ಬರೆಯುವಂಥದ್ದು, ಇಲ್ಲಿ ಬ್ರದರ್ ಹೆಸರನ್ನು ಬರೆಯುವಂಥದ್ದು, ಇಲ್ಲಿ ಸಿಸ್ಟರ್ ತಂಗಿ ಹೆಸರನ್ನು ಬರೆಯುವಂಥದ್ದು, ಇಲ್ಲಿ ತಾಯಿ ಹೆಸರನ್ನು ಬರೆಯುವಂಥದ್ದು. ಅದೇ ರೀತಿ ಇಲ್ಲಿ ಗ್ರ್ಯಾಂಡ್ ಮದರ್ ಇದ್ದರೆ ಗ್ರ್ಯಾಂಡ್ ಮದರ್ ಹೆಸರನ್ನು ಬರೆಯುವಂಥದ್ದು, ಗ್ರ್ಯಾಂಡ್ ಫಾದರ್ ಇದ್ದರೆ ಅವರ ಹೆಸರನ್ನು ಬರೆಯುವಂಥದ್ದು. ಈ ಫ್ರೂಟ್ಸಲ್ಲಿ ನಿಮ್ಮ ತಂಗಿ ಅಕ್ಕನ ಹೆಸರನ್ನು ಬರೆದು ನೀವು ಒಂದು ಆ್ಯಕ್ಟಿವಿಟಿ ಚಟುವಟಿಕೆಯನ್ನು ಮಾಡುವಂಥದ್ದು, ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ವರ್ಕ್ಶೀಟ್ 2ಗೆ ಬಂದರೆ, ಇಲ್ಲಿ ಡ್ರಾ ಲೈನ್ಸ್ ಫ್ರಮ್ ದ ಪಿಕ್ಚರ್ಸ್ ಆಫ್ ದ ಹೌಸ್
ಟು ದ ಪೀಪಲ್ ಹೂ ಲೀವ್ ಅಟ್ ಯುವರ್ ಹೋಮ್. ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಿರಲ್ಲ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಇನ್ ಯುವರ್ ಗ್ರ್ಯಾಂಡ್ ಫಾದರ್ ಲೀವ್ಸ್ ವಿತ್ ಯು. ಡ್ರಾ ಎ ಲೈನ್ ಬಿಟ್ವೀನ್ ದ ಪಿಕ್ಚರ್ಸ್ ಆಫ್ ಹೌಸ್ ಆ್ಯಂಡ್ ದ ಪಿಕ್ಚರ್ಸ್ ಆಫ್ ದ ಗ್ರ್ಯಾಂಡ್ ಫಾದರ್. ನೋಡಿ, ಇಲ್ಲಿ ಇರುವಂತಹ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಸದಸ್ಯರಿದ್ದಾರೆ ಆ ಸದಸ್ಯರಿಗೆ ನನ್ನ ಮನೆಯಲ್ಲಿ ಅಂದರೆ ನನ್ನ ಸುಜನ್ ಅಥವಾ ನಾನು ಕವನ, ನನ್ನ ಮನೆಯಲ್ಲಿ ನನ್ನ ತಾತ ಇದ್ದರೆ ತಾತಗೆ ಲೈನ್ ಎಳೆಯುವಂಥದ್ದು, ಅಮ್ಮ ಇದ್ದರೆ ತಾಯಿ ಇದ್ದರೆ ತಾಯಿಗೆ ಲೈನ್ ಎಳೆಯುವಂಥದ್ದು, ತಂದೆ ಇದ್ದರೆ ತಂದೆಗೆ ಲೈನ್ ಎಳೆಯುವಂಥದ್ದು, ಅಜ್ಜಿ ಇದ್ದರೆ ಅಜ್ಜಿಗೆ ಲೈನ್ ಎಳೆಯುವಂಥದ್ದು, ಅಣ್ಣ ಇದ್ದರೆ ಅಣ್ಣಗೆ ಹಾಕುವಂಥದ್ದು, ಅಕ್ಕ ಇದ್ದರೆ ಅಕ್ಕಗೆ ಹಾಕುವಂಥದ್ದು. ನಿಮ್ಮ ಮನೆಯಲ್ಲಿ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಮಾತ್ರ ನಾವೇನು ಮಾಡಬೇಕು, ಲೈನನ್ನು ಎಳೆದು ತೋರಿಸ್ಬೇಕು. ಆಮೇಲೆ ಬಿಟ್ಟಿರುವಂಥ ಸ್ಥಳಗಳನ್ನು ತುಂಬಬೇಕು. ನೆಕ್ಸ್ಟ್ ವರ್ಕ್ಶೀಟ್ 3ಗೆ ಬಂದರೆ ಇಲ್ಲಿ ಒಂದು ಫಜಲನ್ನು ಕೊಟ್ಟಿದ್ದಾರೆ. ಇದನ್ನು ನೀವೇನು ಮಾಡಬೇಕು, ಕ್ಲಿಯರ್ ಅಂದರೆ ತುಂಬಬೇಕು. ಇದು ಯಾವ ಹಬ್ಬವನ್ನು ಸೂಚಿಸುತ್ತೆ? ಕ್ರಿಸ್ಮಸನ್ನು ಸೂಚಿಸುತ್ತೆ. ಇದು ದೀಪಾವಳಿ, ಪಟಾಕಿ ಹೊಡೆದು ಆಚರಿಸುವಂಥ ದೀಪಾವಳಿ ಹಬ್ಬ. ಇದು ಈದ್ ಫಿದರನ್ನು ಮಾಡುವಂಥದ್ದು. ಇದು ದಸರಾ. ಇವುಗಳನ್ನು ಏನು ಮಾಡಬೇಕು, ನಾವು ಇಲ್ಲಿ ಬಿಟ್ಟಿರುವಂಥ ಜಾಗಗಳಲ್ಲಿ ನೋಡಿ, ಇಲ್ಲಿ ಬರೆದಿರುವಂಥದ್ದು ಅಕ್ಷರಗಳನ್ನು ನೀವು ತುಂಬ್ಕೋಬೇಕು. ಇದು ದಸರಾಕ್ಕೆ ಬಂದರೆ ತುಂಬಿರುವಂಥದ್ದು. ನೆಕ್ಸ್ಟು ಇದು ಮ್ಯಾರೇಜ್, ಮದುವೆ ಆಗ್ತಿರುವಂಥದ್ದು, ಇಲ್ಲಿ ತುಂಬಿರುವಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ವರ್ಕ್ಶೀಟ್ 4ಗೆ ಬಂದರೆ ಇಲ್ಲಿ ಒಂದು ಕ್ಲಾಸ್ ರೂಮ್ ಹತ್ರ ಯಾರಾದ್ರೂ ಅಂಗವಿಕಲ ಮಗು ಅಥವಾ ವಿಶೇಷ ಅಗತ್ಯತೆ ಉಳ್ಳಂಥ ಮಗು ಬಂದಾಗ, ನಡೆಯೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಆ ಮಗು ಇದ್ದಾಗ ನೀವು ಯಾವ ಮೂಲಕ ಸಹಾಯವನ್ನು ಮಾಡ್ತೀರ ಅನ್ನೋ ಚಿತ್ರವನ್ನು ನಿಮ್ಮದೇ ಆದ ಕ್ರಿಯೇಟಿವಿಟಿ ಮೂಲಕ ಬರೀಬೇಕು. ಇಲ್ಲಿ ನಾನು ಸದ್ಯಕ್ಕೆ ಪಠ್ಯಪುಸ್ತಕದಲ್ಲಿರುವಂಥದ್ದನ್ನೇ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ನಾನು ಕ್ರಿಯೇಟಿವಿಟಿಯಲ್ಲಿ ತೋರಿಸ್ತೀನಿ ಅಂದರೆ ಯಾವುದಾದ್ರೂ ಬೇರೆ ಚಿತ್ರವನ್ನು ಕೂಡ ನೀವಿಲ್ಲಿ ಡ್ರಾ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಈ ಕ್ವಶನ್ಸನ್ನು ನೀವು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ನೀವು ಹೆಲ್ಪ್ ಮಾಡುವಂಥದ್ದನ್ನು ಡ್ರಾ ಮಾಡಿ ತೋರಿಸುವಂಥದ್ದು. ಇಲ್ಲಿಗೆ ಈ ಒಂದು ಪ್ರಶ್ನೆ ಪಾಠ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ, ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ವಿಡಿಯೋ ಅಥವಾ ಮಾಹಿತಿ ಬೇಕಿದ್ದರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.